ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಗ್ರಿಲ್ ಚಿಕನ್ ಮಾಡ್ಕೊಂಡು ತಿಂದು ಸಕ್ಕತ್ತಾಗಿತ್ತು. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ಇದರ ರೆಸಿಪೀಸ್ ಏನಾದರೂ ಬೇಕು ಅಂದರೆ ಒಂದು ವೇಳೆ ಓವನಲ್ಲಿ ಮಾಡ್ತೀನಿ ಅಂದವರು ಓವನ್ ಇಲ್ಲ ನಾವು ಒಲೆಯಲ್ಲಿ ಮಾಡ್ತೀವಿ ಅಂದರೂ ಕೂಡ ಈಗ 2 ವರ್ಷದಿಂದ ನಾವು ಒಂದು ವಿಡಿಯೋ ಮಾಡಿದ್ದು. ಸೊ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಈ ಗ್ರಿಲ್ ಚಿಕನಿಗೆ ಮಯೋನೀಸ್ ಸಾಸ್ ಸಖತ್ತಾಗಿರುತ್ತೆ ಅಂತ ಹೇಳಿ ನಮ್ಮನೆಯವರೇ ಮನೇಲಿ ರೆಡಿ ಮಾಡಿದ್ದು, ಸಖತ್ತಾಗಿ ಬಂತು. ಇದೇ ಫಸ್ಟ್ ಟೈಮ್ ಅವರು ಮಾಡಿದ್ದು. ನಾನು ಟೇಸ್ಟ್ ಇದೆ ನಮ್ಮನೆಯವ್ರು ಮಾಡಿದ್ಮೇಲೆ ನಾನು ನೋಡಿದ್ದು. ನಮ್ಮ ಅಮ್ಮ ನೋಡಿ, ನಮ್ಮನೆಯವ್ರು ಇದ್ದರೆ ಸಾಕು ಮನೆಯೊಳಗೆ ಬಂದು ಕೂತ್ಕೊಳ್ಳುತ್ತೆ, ಅವ್ರು ಇಲ್ಲ ಅಂದರೆ ಸಾಕು ಹಾಗೆ ಆ ಡೋರಿಂದ ಒಳಗೆ ಬರಲ್ಲ. ಸಾಸ್ ಹೇಗೆ ಮಾಡೋದಂದರೆ, ಒಂದು ಜಾರಿಗೆ 2 ಮೊಟ್ಟೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡೋದು, ಅಷ್ಟೇ. ಸಾಸ್ ರೆಡಿ. ನಮ್ಮನೆಯವ್ರು ಹೇಳಿದ್ದಿಷ್ಟೇ. ನೆಕ್ಸ್ಟ್ ಅದೆಲ್ಲ ಮುಗಿಸ್ಕೊಂಡು ಹಾಸ್ಪಿಟಲಲ್ಲಿ ಲಕ್ಷ್ಮೀಕಾಂತ್ ಡಾಕ್ಟ್ರು ಬರೋಕ್ಕೆ ಹೇಳಿದರು. ಒಂದು 10 ಡೇಸ್ ಬಿಟ್ಟು ಬನ್ನಿ, ಪಾಪದು ಜಾಂಡೀಸ್ ಎಲ್ಲ ಹೇಗಿದೆ, ಹೇಗೆ ಗ್ರೋತ್ ಆಗಿದ್ದಾನೆ ನೋಡ್ತೀನಿ ಅಂತ ಹೇಳಿದರು. ಹಾಗಾಗಿ ನಾನು, ನನ್ನ ಮಗಳು, ಅಮ್ಮ ಮತ್ತು ನಮ್ಮನೆಯವರು ಹೋಗಿದ್ದು. ನೆನ್ನೆ ಅಷ್ಟೇ ನನ್ನ ಮಗಳು ನೋಡಿ ವಿಷಲ್ ತೆಗೆಸ್ಕೊಂಡು ಅದನ್ನೇ ನೆತ ಹಾಕೊಂಡು ಓಡಾಡ್ತಾಯಿದ್ದೆ, ಎಲ್ಲ ಕಡೆ ಬಿಡ್ತಾನೆ ಇಲ್ಲ. ಇಲ್ಲಿ ನಾನು ಡಾಕ್ಟ್ರ್ ಮುಂದೆ ಮಿಸ್ಸಾಗಿ ಊದ್ಬಿಡ್ತಾಳೋ ಅಂದ್ಕೊಂಡ್ಬಿಟ್ಟೆ, ಸುಮ್ಮನೆ ಇತ್ತು. ನಾನು ಹಾಸನಲ್ಲಿದ್ದರೆ ಸಾಧಾರಣ ನಾನು ಇಲ್ಲೇ ಬರೋದು. ಒಂದು ವೇಳೆ ಇವರಿಲ್ಲ ಅಂದರೆ ಬೇರೆ ಡಾಕ್ಟ್ರ್ ಹತ್ರ ಹೋಗ್ತೀನಿ. ಯಾಕಂದರೆ ನಾವು ಊರಿಂದ ಹೋಗಿರ್ತೀವಿ, ಹಳ್ಳಿಯಿಂದ ಅಲ್ಲ. ಸಂಜೆವರೆಗೆಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ. ನಾವು ಹೋಗಿದ್ದ ಟೈಮಿಗೆ ಅವರಿದ್ದರೆ ಅವ್ರ ಹತ್ರ, ಇಲ್ಲ ಅಂದರೆ ಬೇರೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಬಿಟ್ಟು ಬರ್ತೀವಿ. ಮತ್ತು ಏನು ಅಂದರೆ ಇವರು ಡೋಸೇಜ್ ಎಲ್ಲ ಜಾಸ್ತಿ ಕೊಡಲ್ಲ ಮಕ್ಕಳಿಗೆ. ಹುಷಾರಾಗಲಿ, ಬೇಗ ಹುಷಾರಾಗಲಿ ಅಂತ ಹೇಳಿ ಒಂದು 4 ದಿನ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹುಷಾರಾಗುತ್ತೆ. ನನಗೆ ಬೇಕಾಗಿರೋದು ಅದನ್ನೇ, ಒಂದೇ ಸರಿಗೆ ಹುಷಾರಾಗಿ ಮತ್ತಿನ್ನು 15 ದಿನಕ್ಕೆ ಮತ್ತೆ ಬರೋ ಬದಲು ಡೋಸೇಜ್ ಕಡಿಮೆ ಕೊಡೋದ್ರಿಂದ ನಿಧಾನಕ್ಕೆ ಹುಷಾರಾಗುತ್ತೆ, ಬೇಗ ಕಾಯಿಲೆಗಳು ಬರಲ್ಲ. ನೋಡಿ, ನಾನು ಯಾವಾಗಲೂ ಪಾಪನ ಇದೇ ಥರ ಮಲಗಿಸೋದು, ಹಿಂಗೆ ಸುತ್ತು ಬಿಟ್ಟು. ನನ್ನ ಮಗಳೂ ಹಾಗೆ ಮಾಡ್ತಾಯಿದ್ದೆ. ಹಿಂಗೆ ಕಾಲನ್ನು ಹೊರಗಡೆ ಬಿಟ್ಬಿಟ್ಟು ಇಲ್ಲಿ ಕಟ್ತೀನಿ, ಯಾಕಂದರೆ ತುಂಬ ಸೆಕೆ ಆಗುತ್ತೆ, ನಮಗೆ ಗೊತ್ತಾಗಲ್ಲ. ಕಾಲಿಗೆ ಸ್ವಲ್ಪ ಗಾಳಿ ಆಡಿದರೆ ಸ್ವಲ್ಪ ಸೆಕೆ ಕಡಿಮೆ ಅಂತ. ಮತ್ತು ಇಲ್ಲಿಗೆ ಒಂದು ಲಂಗೋಟ್ ಕಟ್ತೀನಿ. ಲಂಗೋಟ್ ಅಂದರೆ ಬೇರೆ ಇನ್ನೇನು ದಾರ ಕಟ್ಟೋಕ್ಕಿಂತ ಇದು ಕುಯ್ಯಲ್ಲ, ಇಲ್ಲಿ ಕರೆಕ್ಟಾಗಿ ಒಂದಿಷ್ಟು ಅಗಲ ಬರುತ್ತಲ್ವ, ಸೊ ಪಟ್ಟಿ ಕಟ್ಟಿದಂಗೆ ಆಗುತ್ತೆ. ಅಂದರೆ ಮಂಡಿ ಮಡಿಸ್ತಾನೆ ಇವನು ತುಂಬ. ಸೊ ಹಾಗಾಗಿ ಇಲ್ಲಿ ಕಟ್ಟಿಬಿಟ್ರೆ ಸ್ಟ್ರೈಟ್ ಬರ್ತಾನೆ ಅಂತ. ನನ್ನ ಮಕ್ಕಳು ಅಷ್ಟೇ, ಸ್ವಲ್ಪ ಕಾಲನ್ನ ಕೊಕ್ಕರಿಸ್ಕೊಂಡಂಗೆ ಮಾಡೋಳು. ಒಂದು 6 ತಿಂಗಳು ಕಟ್ತಿದ್ದೆ, ಆಮೇಲೆ ಅವಳು ಸ್ಟ್ರೈಟ್ ಮುಂದೆ. ಆ್ಯಕ್ಚುಲಿ ಅವಳು ಸರಿನೋ ತಪ್ಪೋ ಗೊತ್ತಿಲ್ಲ, ಈಗ ಮಾಡ್ಬೋದೋ ಇಲ್ಲೋ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಬಟ್ ನಾನು ನನ್ನ ಮಗಳಿಗೂ ಮಾಡಿದ್ದೀನಿ, ಹಾಗಾಗಿ ಅಷ್ಟೇ. ಈಗ ನೋಡಿ, ಕಾಲು ಕೊಕ್ಕರುಗಾಲು ಹಾಕಲ್ಲ. ಒಂದು 2 ಗಂಟೆ ಮಲಗೋ ಜಾಗಕ್ಕೆ 1.5 ಗಂಟೆ ಮಲಗ್ತಾರೆ ಅಷ್ಟೇ, ಪರವಾಗಿಲ್ಲ. ಕೈ ಕಾಲು ಆಡ್ಸೋಕ್ಕಾಗ್ದಲ್ಲ ಇದ್ದರೆ ಎಚ್ಚರಾಗ್ಬಿಡ್ತಾರೆ ಬೇಗ. ಒಂದು ಅರ್ಧ ಗಂಟೆ ಬೇಗ ಎಚ್ಚರಾಗ್ತಾರೆ ಅಷ್ಟೇ. ಈ ಥರ ಸ್ನಾನ ಮಾಡಿ ಮಲಗಿಸಿದ್ರೆ ಮಾತ್ರ, ಸ್ನಾನ ಮಾಡಿ ಮಲಗಿಸ್ದಾಗ ಮಾತ್ರ ನಾನು ಈ ಥರ ಮಾಡೋದು. ಎನಿ ಟೈಮ್ ಮಾಡಲ್ಲ. ಹಾಗೆ ದಿನಕ್ಕೊಂದು ಸರಿ ಸ್ನಾನ ಮಾಡ್ಕೊಬಂದಾಗ ಹಿಂಗೆ ಸುತ್ತಬಿಟ್ಟು ಹಿಂಗೆ ಮಾಡ್ತೀನಿ. ಇದ್ದ ಅಭ್ಯಾಸ ಆಗೋರ್ಗೂ ಅಷ್ಟೇ. ಇಂಥ ಮಚ್ಚೆಗಳು ಎಲ್ಲರಿಗೂ ಇರ್ತವೆ ಮಕ್ಕಳ. ನನ್ನ ಮುಖದಲ್ಲಿ ಏನು ಸುರಿದೋಗ್ತಾ ಇಲ್ವಾ? ಅಲ್ಲೇ ನಿಮ್ಮ ಮಕ್ಕದಲ್ಲಿ ಬಾಯಿ ಬಿಡ್ತಿದ್ದು. ಬೆಳಗ್ಗೆ 9 ಗಂಟೆಲೆ ಏರಿವಿ. ಮ್ಯಾಥ್ಸ್ ಹೋಮ್ ವರ್ಕ್ ಇದವಳಿಗೆ, ಮ್ಯಾಥ್ಸ್ ಇತ್ತು, ಎಕ್ಸಾಮ್ ಬಂತಿಲ್ಲ. ನಮ್ಮನೆ 3 ಮಕ್ಕಳು ಮಾತ್ರ ನನ್ನ ಮಗನ ತುಂಬ ಚೆನ್ನಾಗಿ ಆಟಾಡಿಸ್ತಾರೆ. ಅಷ್ಟೇ ಖುಷಿಯಿಂದ ಮಾತ್ರ ಪ್ರೀತಿಯಿಂದ ಅವರಾಗೆ ಬಂದು ಚಿಕ್ಕಿ ನಾನು ತೂಗ್ತೀನಿ, ನಾನು ಆಟಾಡಿಸ್ತೀನಿ, ನಾನು ಮಲಗಿಸ್ತೀನಿ ಅಂತ ಹೇಳಿ ಓಡು ಬರ್ತಾರೆ, ಒಬ್ರಿಗೊಬ್ರು ಜಗಳ ಮಾಡಿಕೊಂಡು. ಈಗ ನಮ್ಮ ಚುಪ್ಪಿ ಅದನ್ನೇ ಪಪ್ಪನ ಚಾಡಿ ಹೇಳ್ತಿದ್ದೆ, ನೋಡಿ ಅಜ್ಜ ಇವಳು ಎಕ್ಸಾಮ್ ಬರೀದಂಗೆ ಇಲ್ಲಿ ಬಂದ್ಬಿಟ್ಟು ತೂಗ್ತೀನಿ ಅಂತ ಹೇಳ್ತಾ ಕೂತಿದ್ದಾಳೆ, ಬರ್ಸಿ ಅಂತ ಹೇಳಿ. ನಮ್ಮ 3 ಮಕ್ಕಳು ಮಾತ್ರ ತುಂಬ ಕೇರಾಗಿ ನೋಡ್ಕೊತಿದ್ದಾರೆ ಮಾತ್ರ. ನಮ್ಮ ಚಿಕ್ಕವ ಮಾತ್ರ ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ನ ಮುಖ ನೋಡೇ ಬೇರೆ ಆಟಾಡಕ್ಕೆ ಹೋಗೋದು. ಹಾಗೆ ನಮ್ಮ ಅಕ್ಕನೂ ಕೂಡ ಎಲ್ಲ ಬಂದಿದ್ರು. ಅವಳು ಕೂಡ ಒಂದು 3 ಡೇಸ್ ಇದ್ಲು. ಆಮೇಲೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳು ಮಕ್ಕಳು ಬಿಟ್ಬಿಟ್ಟು ಹೋದ್ಲು. ಹಾಗೆ ನಮ್ಮನೆಯವ್ರು ಬೆಂಗಳೂರಿಗೆ ಹೋಗಿದ್ರಲ್ಲ, ಸೊ ಬರುವಾಗ ಹಾಗೆ ನಮ್ಮ ವಾಸಿಂಬ್ರು ಅವರು ನನ್ನ ಮಗನಿಗೆ ಪಾಪ ಬಟ್ಟೆ ಕೊಟ್ಟು ಕಳಿಸಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಪಾಪು ಡೆಲಿವರಿ ಆಗಿದ ತಕ್ಷಣ ಹೇಳಿ ಅಣ್ಣ ಅಲ್ಲಿ ಹಾಸನಿಗೆ ಬಂದುಬಿಡ್ತೀನಿ ಅಂದರು. ಪಾಪ ನಾವು ಹೇಳಲಿಲ್ಲ, ಯಾಕಂದರೆ ಪಾಪ ಬೆಂಗಳೂರಿಂದ ಹೇಳಿದ್ಮೇಲೆ ಪಾಪ ಬರಲೇಬೇಕಾಗುತ್ತೆ ಅವರು. ಇನ್ನು ಅವರ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಅಷ್ಟು ದೂರದಿಂದ ಪಾಪ ಇಲ್ಲಿಗೆ ಬರೋದು ಪಾಪು ನೋಡೋಕ್ಕೆ ಅಂದರೆ ಕಷ್ಟ ಅಲ್ವಾ. ಸೊ ಹಾಗಾಗಿ ನಾವೇ ಹೇಳಲಿಲ್ಲ. ಮತ್ತು ಅದು ಅಲ್ಲದಲ್ಲಿ ನಾನು ಬರ್ತಡೇ ಕರಿಬೇಕು ಅಂತ ಅಂದ್ಕೊತಿದ್ದೆ. ಬಟ್ ನಾವು ನಾನ್ ವೆಜ್ ಮಾಡೋದು ಕೆಲವೊಂದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರದ್ದೇ ಬೇರೆ ಇರ್ತದಲ್ವ. ಹಾಗಾಗಿ ನಾನು ಹೇಳಲಿಲ್ಲ ಅಷ್ಟೇ. ಇಲ್ಲಾಂದರೆ ಅವ್ರು ನಮ್ಮನೆಯವರಿಗಂತೂ ತುಂಬಾ ಪ್ರೀತಿ ತೋರಿಸ್ತಾರೆ. ಅದರಲ್ಲಂತೂ ನಮಗೆ ತುಂಬಾ ಖುಷಿ ಇದೆ. ಎಲ್ಲ ಗುಜ್ರಿ ಕೊಡ್ತಾಯಿದ್ದಾರೆ, ತುಂಬಿಟ್ಕೊಂಡು ಒಂದು ಗೋಡನ್. ಈ ಆಟೋ ತುಂಬೋಕ್ಕಿಂತ ನಮ್ಮ ಗೋಡನೇ ತುಂಬೋಗಿತ್ತು, ಅಷ್ಟಿದೆ. ಇವತ್ತೆಲ್ಲ ಕೊಡ್ತಾ ಇದ್ದಾರೆ. ಆ ಆಟೋದಲ್ಲಿ ಇರೋದೆಲ್ಲ ನಮ್ಮದೇ ಅನಿಸುತ್ತೆ. ಇನ್ನೂ ಅಲ್ಲಿ ಕೆಳಗಡೆ ಬಿದ್ದಿದೆ. ಇನ್ನು ಈ ಪಾಪ ಈ ಸೈಕಲ್ ಕೊಡ್ತೀನಿ ಅಂತ ಆ್ಯಕ್ಚುಲಿ ಹೇಳಿ ಕರ್ಸ್ಕೊಂಡಿರೋದು. ಏನು ಮಾಡ್ತಾರೆ ಗೊತ್ತಿಲ್ಲ, ಇವೆಲ್ಲ ತುಂಬ್ಕೊ ಹೋಗ್ತಾರೆ ಇದೆಲ್ಲನೂ. ಹಾಗೆ ಈ ಸೈಕಲ್ಲು ಕೊಡ್ಬೋದು ಅನ್ಸೋದು, ಗೊತ್ತಿಲ್ಲ. ಆ ಸಣ್ಣ ಸೈಕಲ್ ಬೇಕಾದ್ರೆ ಕೊಡಿ, ದೊಡ್ಡದು ಬೇಡ ಅಂತೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ.
ಏನೇನು ಮನೇಲಿ ಬೇಡ್ದಿದ್ದಿತ್ತು ಎಲ್ಲ ಕೊಟ್ಟು ಕಳ್ಸಿದ್ರಲ್ಲ, ಅದ್ರಲ್ಲಿ ಬರೀ ಕಾಲು ಭಾಗದಷ್ಟೇ ಕೊಟ್ಟು ಕಳ್ಸಿದ್ದಾರೆ. ಅಲ್ಲ ನೋಡಿ, ಆ ಸಣ್ಣ ಸೈಕಲ್ನ ಬರೀ 220 ರೂಪಾಯಿಗೆ ತೊಗೊಂಡಿದ್ದಾರೆ ಅಷ್ಟೇ. ಅದೇ 500 ರುಪೀಸ್ ಕೊಟ್ಟು ಸರಿ ಮಾಡಿಸ್ಕೊಂತೀರಿ, 2 ವರ್ಷ ಮಕ್ಕಳು ಹೊಡಿಯೋರು, ಇನ್ನೊಂದು ವಾರ ವರ್ಷ. ನಾನು ಆ್ಯಕ್ಚುಲಿ ಇದನ್ನು ಕೊಡ್ತಾರೆ ಅಂದ್ಕೊಂಡು ಇದು ಹಾಳಾಗಿದೆ ಅಂತ. ಆ್ಯಕ್ಚುಲಿ ಅದು ತೂಕ ಹಾಕು ಮಿಷಿನ್ ಚೆನ್ನಾಗಿದೆ, ಅದ್ರಲ್ಲಿ ತೂಕ ಹಾಕ್ತಿದ್ರೆ ಎಲ್ಲನೂ. ಇವೆಲ್ಲ ಒಂದಲ್ಲ ಒಂದು ನಿಮಗೆ ಬೇಕಾಗುತ್ತೆ ಅರ್ಜೆಂಟಿಗೆ ಅಂತ ಇಟ್ಕೊಂಡಿರ್ತೀವಿ. ನಾವು ಯಾವತ್ತು ಕೊಡ್ತೀವಿ ಆವತ್ತಿನ ದಿನವೇ ಮತ್ತೆ ಬೇಕಾಗುತ್ತೆ ನೋಡಿ. ನನಗೆ ನನ್ನ ವಿಷಯದಲ್ಲಿ ಅಂತೂ ತುಂಬ ಸರಿ ಹಾಗೆ ಆಗಿದೆ. ಹಾಗೆ ಇಲ್ಲಿ ಚೀಲಗಳು ನೋಡಿ, ಅದನ್ನು ಕೊಡ್ಬೋದು ಅನಿಸುತ್ತೆ. ಅದೆಲ್ಲ ಬರೀ ಗೊಬ್ಬರ ಅದು ಇದು ತೊಗೊಬಂದಿರ್ತಾರಲ್ಲ ಅದರದ್ದು. ಬಟ್ ಯಾವುದು ಕಿತ್ತೋಗಿಲ್ಲ, ಎಲ್ಲ ಚೆನ್ನಾಗಿದೆ. ಬಟ್ ಗೊಬ್ಬರದ್ದು ಇದು ಮತ್ತೆ ಬೇರೆದಕ್ಕೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ಕೊಡ್ತಾ ಇದ್ದಾರೆ. ಮತ್ತು ರಪ್ಪನ ಜೊತೆ ಬೈಕಲ್ಲಿ ಹೋಗಿ ಬಂದು ಕಾಲು ಸುಟ್ಕೊಂಡಿರ್ತದೆ. ನಿನ್ನೆ ಮೊನ್ನೆ ಇನ್ನೂ ಜಾಸ್ತಿ ಆಗಿತ್ತು, ಇವತ್ತೊಂದು ಚೂರು ಪರವಾಗಿಲ್ಲ. ಇಲ್ಲ ಮಗಳೇ, ಎರಡು ಒಂದೇ. ಆ್ಯಕ್ಚುಲಿ ನೋಡಿ, ಈ ಕಬ್ಬಣನ ಕೊಟ್ಟು ಅಷ್ಟು, ಈ ಕಬ್ಬಣ ತುಂಬ ಇತ್ತು. ಅವೆಲ್ಲ ಆ್ಯಕ್ಚುಲಿ ತಗೊಂಡಿದ್ರು, ಪಾಪ ಮರ್ತು ಹಂಗೆ ಹೋಗ್ತಾಯಿದ್ರು. ಈಗ ಲಾಸ್ಟಿಗೆ ತುಂಬಿಸ್ಕೊತಾ ಇದ್ದಾರೆ. ಈ ಲಾರಿ ತುಂಬ ಆಯಿತು, ಆಟೋ ತುಂಬ ಆಯಿತು. ಅಂದರೆ ಪ್ಲಾಸ್ಟಿಕ್ ಚೀಲ ಬೇಡ್ದಿದ್ದಿದ್ವಾ ಅವ್ರು ತಗೊತಾ ಇದ್ದಾರೆ. ಅದು ಇಟ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಎಲ್ಲ ಒಳ್ಳೆ ಚೀಲ, ಬಟ್ ಗೊಬ್ಬರ ಜಮಕ್ಷನು ಅಂತ ತೊಗೊಬಂದಿರೋ ಅಂಥದ್ದು. ನೋಡಿ ನಮ್ಮ ಡ್ಯಾಡಿ ಮತ್ತೆ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಹಂಗೆ ಇವೆಲ್ಲ ಅವರೇ ಕ್ಲೀನ್ ಮಾಡ್ಕೊಂಬರ್ತಾರೆ. ಪಪ್ಪಂಗೆ ಅವಾಗಿಂದ ಅವಾಗ ಕ್ಲೀನ್ ಮಾಡ್ತಾ ಇರ್ಬೇಕು, ಎಷ್ಟಾಗುತ್ತೆ ಅಷ್ಟೇ. ನಮ್ಮ 3 ಮಕ್ಳಿಗೂ ಪಾಪು ಎತ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ. ಬಟ್ ನಾನೇ ಬಿಡಲ್ಲ ಅಷ್ಟೇ. ಅಂದರೆ ಗಲೀಜು ಕೈಲೆಲ್ಲ ಬಂದು ಮುಡ್ತಾರೆ, ಸ್ವೆಟ್ ಎಲ್ಲ ಆಗಿರ್ತಾರೆ ಅಂತ ಹೇಳಿ. ಈಗ ಸಂಜೆ ನಾವು ಸ್ನಾನ ಮಾಡಿ ಮಲಗಿಸ್ತೀವಲ್ಲ, ಬೆಳಗ್ಗೆ ಎದ್ದು ಫ್ರೆಶ್ ಆಗಿರ್ತಾರೆ. ಸಂಜೆನೂ ಕೂಡ ಸ್ನಾನ ಆದಮೇಲೆ ಫ್ರೆಶ್ ಆಗಿರ್ತಾರಲ್ಲ. ಸೊ ಆ ಟೈಮಲ್ಲಿ ಮಾತ್ರ ನಾನು ಪಾಪುನ ಆಟಾಡೋಕ್ಕೆ ಮುಟ್ಟಕ್ಕೆ ಮಾಡೋಕ್ಕೆ ಬಿಡೋದು ಅಷ್ಟೇ. ಅವು ಖುಷಿ, ಕೊಡಿ ಚಿಕ್ಕಿ ನಾನು ಎತ್ಕೊತೀನಿ ಅಂತ ಹೇಳಿ. ನಮ್ಮನೆಯವ್ರು ನೋಡಿ ಈಗ ಎಕ್ಸಾಮ್ ಬರೆಸ್ತಿದ್ದಾರೆ. ಅವಳಿಗೆ ಟೆನ್ಷನ್ ಇಲ್ಲ, ನಮಗೆ ಟೆನ್ಷನ್ ಆಗುತ್ತೆ. ಹಬ್ಬ ತಲೆ ಕೆಟ್ಟು ಹೋಗುತ್ತೆ. ನಮ್ಮ ಅಮ್ಮ ನೋಡಿ ಚಾಪೆನೇ ಹಾಕಬೇಕಾ, ಇಷ್ಟು ದಿನ ಹಂಗೆ ನೆಲದಲ್ಲಿ ಮಲಗ್ತಾ ಇತ್ತು ಅದ್ರ ಬೆಡ್ ಮೇಲೆ. ಈಗ ಅವರಪ್ಪ ಬಂದರೆ ನಮ್ಮ ಹೇಳಿದ ಮಾತು ಏನೂ ಕೇಳಲ್ಲ, ಅದ್ರದ್ದೇ ಆರ್ಭಟ ಆಗಿರುತ್ತೆ. ಮತ್ತು ನನ್ನ ಮಗಳಿಗೆ ಜವಾಬ್ದಾರಿ ಇಲ್ಲ. ಅವಳಿಗೆ ಎಕ್ಸಾಮ್ಸ್ ಇದ್ದರೂ ನಮಗೆ ಭಯ ಆಗುತ್ತೆ, ಇನ್ನೂ ಬರ್ತಿಲ್ಲ ಅಂತ ಅವಳು ನಮಗೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅವ್ರು ಯಾವ್ದು ಬರೆಸ್ತಾರೆ ಅದು ಬರೆಯೋಣ ಅಂತ ಹೇಳಿ. ಬೇಗ ಬರ್ಸಮ್ಮ, ನಾನು ಬೇರೆಯವ್ರಂಗೆ ಆಟಾಡೋಕ್ಕೆ ಹೋಗಬೇಕು ಅನ್ನೋದೇ ಇಲ್ಲ. ನೋಡಿ, ನನ್ನ ಮಗನಿಗೆ ಕಣ್ಕಪ್ಪು ಮನೇಲಿ ಇರಲಿಲ್ಲ, ಕಣ್ಕಪ್ಪು ತೊಗೊಬಂದುಂಟು, ಇವತ್ತಿಂದ ಹಾಕಬೇಕು. ಮೊದಲು ಕಪ್ ಕಲರ್ ಬರ್ತೈತೆ, ಈಗ ಗೋಲ್ಡ್ ಕಲರ್ ಬಂದುಬಿಟ್ಟಿದೆ. ಒಳ್ಳೆ ದೇವಸ್ಥಾನದಲ್ಲಿ ಕರ್ಪೂರ ಸ್ಮೆಲ್ ಬರ್ತಿದೆಯಲ್ಲ, ಆ ಥರ ಬರ್ತಾಯಿದೆ. ಹಳೇ ಕಾಲದಲ್ಲಿ ಒಂಥರ ಸ್ಮೆಲ್ ಬರುತ್ತಲ್ಲ, ಎಲ್ಲಾದರೂ ಬೀರುಗಳೆಲ್ಲ ಏನಾದ್ರು ಇಟ್ಟು ತೆಗೆದಾಗ ದೇವ್ರ ರೂಮಲ್ಲಿ ಆ ಥರ ಸ್ಮೆಲ್ ಬರ್ತಾಯಿದೆ. ತುಂಬ ದಿನ ಆಗಿತ್ತಿದೆ ನೋಡಿ. ಇಟ್ಬಿಟ್ಟಿದ್ದೀನಿ, ಖಾಲಿ ಒಂದು ಇಟ್ಬಿಟ್ಟಿದ್ದೀನಿ. ಎಷ್ಟು ಚಿಕ್ಕದಾಗಿ ಬಟ್ಟೆ ಆಗಿ ಬರುತ್ತೆ ಗೊತ್ತಾಯ್ತು, ಚೆಂದ. ಒಂದ್ಸರಿ ನಾನು ಈ ಥರ ಹಾಕ್ಕೊಂಡ್ರೆ ಎಲ್ಲ ಕಡೆಗೂ ಹಚ್ತೀನಿ, ಅದು ಖಾಲಿ ಆಗೋವರೆಗೂ. ಬಟ್ ಖಾಲಿ ಆಗಲ್ಲ, ಬಟ್ ಡಿಮ್ ಆಗುತ್ತೆ ಸ್ವಲ್ಪ. 2 ಕಾಲಿಗೂ ಅದು ಉಳಿದಿತ್ತಲ್ಲ, 2 ಕಾಲಿಗೆ ಹಾಕಿ 2 ಕೆನ್ನೆಗೂ ಹಾಕಿ ಪೌಡ್ರ್ ಹಾಕಿ ಬಿಟ್ಬಿಡ್ತೀನಿ. ಸಣ್ಣ ಕಾಲ್ಗಳು ನೋಡಿ ನಮ್ಮನೆ ಬಾಸ್ದು. ಹ್ಯಾಪಿ ಬರ್ತ್ಡೇ ಭುವನ್. ಥ್ಯಾಂಕ್ ಯು. ಇವತ್ತು ನನ್ನ ಮಗಳೊಳಗೆ ಬೆಳಗ್ಗೆನೇ ಲೆಟರ್ ಎಲ್ಲ ಬರೆದು ರೆಡಿ ಮಾಡಿ ಇನ್ನೊಂದು ಪೆನ್ ಕೊಡ್ತೀನಿ ಅಂತ ಹೇಳಿ ಅವ್ನು ಬರೋದನ್ನೇ ಕಾಯ್ತಾ ಇದ್ಲಿ. ಇವನಿಗೆ ಸ್ಕೂಲ್ ಇತ್ತು, ಈಗ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾನೆ. ಹಾಂ ಏನು ಬರ್ತಿದ್ದಾರೆ? ಓದ ಏನು ಬರ್ತಿದ್ದಾರೆ ತೋರ್ಸ. ಗಜ್ಜಿ ಬಿಜಿ ಮಾಡಕ್ಕೆ ಅವ್ರಿ. ಈ ಕಡೆ ಬಾ, ಈ ಕಡೆ. ಹಾಂ ನೋಡಿ, ನಮ್ಮನೆ ಮಕ್ಕಳಿಗೆ ಬಿಡಿಸಿ ಇದು ಆ್ಯಕ್ಚುಲಿ ತಪ್ಪು ಬರ್ತಿದ್ದು ಅಂತ ಹೇಳೋರಿಗೆ ಏನೋ ಸರಿ ಮಾಡಿಕೊಟ್ಟವ್ರೆ. ಇದು ಭುವನ್ ಅಂತೆ, ಇದು ಭುವನ್ನ ತಂಗಿ ಅಂತೆ. ಗಿಫ್ಟ್ ಬಾಕ್ಸ್ ಎಲ್ಲ ಓಪನ್ ಮಾಡ್ತಾ ಇದ್ದಾರಂತೆ ನೋಡಿ. ನಮ್ಮ ಪಾಪ ನೀನು ಹೊರಗಡೆ ಕರ್ಕೊಂಡೋಗಿ ನಮ್ಮ ಪಪ್ಪ ಅಮ್ಮ ಮಕ್ಕಳು ಆಟ ಆಡಿಸ್ತಾ ಇದ್ದಾರೆ. ನೀರು ಇದು ಮಲಗಿಸ್ದಾಗ ಮಲ್ಕೊಂಡೇ ಇರ್ತೀನಿ. ನೀರು ಕುಡಿದಾಗ ಬಿಸಿ ನೀರು, ಬಿಸಿ ಹಾಲು, ಬಿಸಿ ಊಟ ಮಾಡಿದಾಗ ಹಾಗೆ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇರ್ತೀನಿ. ನಂಗೆ ತುಂಬ ಹೊತ್ತು ಕೂರೋಕ್ಕಾಗಲ್ಲ. ಆಟ ಆಡಿಸ್ತಾ ಇರ್ತಾರೆ ನಮ್ಮ ಪಪ್ಪ. ಈಗ ಎತ್ಕೊಳ್ಳಲ್ಲ ನಮ್ಮ ಡ್ಯಾಡಿ ಪಾಪ ಈ ಟೈಮಲ್ಲಿ. ಸ್ವಲ್ಪ ಇನ್ನೊಂದು 2 ತಿಂಗಳು ಎತ್ಕೊಂಡ ಬಲ್ತಾಗ ಕೈ ಕಾಲೆಲ್ಲ ಪಾಪದು ಎತ್ಕೊಳ್ತಾರೆ ಕ್ಲೀನಾಗಿ. ಈ ಟೈಮಲ್ಲಿ ಬರೀ ಬಂದು ಮಾತಾಡ್ತಾರೆ ಮಾತ್ರ. ದಿನಕ್ಕೆ ಒಂದು 10 ಸರಿ ಆಚೆ ಈಚೆ ಓಡಾಡುವಾಗ ಎದ್ದಿದ್ದಾನ ಅಂತ ಅಂದ್ಕೊಂಡು. ನಮ್ಮ ಚಿಕ್ಕವ್ ನೋಡಿ, ಅಯ್ಯೋ ಆಡೇಳಿ ಮಲಗಿಸೋದು. ಬಟ್ ಅವಳು ಆಡೇಳ ಸ್ಟೈಲಿಗೆ ನಮ್ಮ ಪುಟಾಣಿ ಎದ್ದೆದ್ದು ಕೂತ್ಕೊಳ್ತಿದ್ದಾನೆ. ಹಿಂಗೆ ತಗೋ. ನೀನು ಹೆಂಗೆ ಆಟ ಆಡ್ಸಿದ್ರೆ ಬಾಲ್ ಆಟ ಆಡ್ದಂಗೆ.
ಎದ್ದು ನಿಮಗೆ ಅನ್ನ ಹೇಳ್ತಾನೆ ನಿಮಗೆ ಅನ್ನ ಒಳ್ಳೆ ಎಕ್ಸಸೈಸ್ ಆಗ್ತಿದೆ ಮಾತ್ರ ಹಿಂಗೆ ಎಷ್ಟೊತ್ತಾದರೂ 1 ಗಂಟೆ ಆದರೂ ತೂಗಿದ್ರೆ ಅವ್ನು ಮಲಗೋದೇ ಇಲ್ಲ. ಬಟ್ ಎಷ್ಟೊತ್ತು ಸುಮ್ಮನಿರೋಕ್ಕಾದ್ರೂ ಬಾಯಿ ಮುಚ್ಚಲಿ ಅಂತ ಹೇಳ್ಬಿಟ್ಟು ತೂಗ್ತಾ ಇರ್ತೀನಿ. ಅವ್ನು ಮಲಗಲ್ಲ, ಸ್ವಲ್ಪ ಬಾಯಿ ಮುಚ್ಚಲಿ ಅಂತ ಹೇಳಿ ತೂಗ್ತಾ ಇರ್ತೀನಿ. ನಂಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಕೈಗೆ ಮಾತ್ರ. ಒಂದು ಕೈಗೆ ಆದರೆ ಕಷ್ಟ, ಅದಕ್ಕೆ 2 ಕೈಗೂ ಮಾಡ್ತಾ ಇರ್ತೀನಿ ಒಂದೊಂದು ಸರಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.